ಸ್ನೇಹಿತರೆ, ನಾಳೆ ಬ್ರಹ್ಮಯೋಗ. 5 ರಾಶಿಗಳಿಗೆ ಅದೃಷ್ಟವೋ ಅದೃಷ್ಟ. ಈ ನಾಳೆ ಶನಿದೇವರ ಆಶೀರ್ವಾದದಿಂದ ಈ 5 ರಾಶಿಯವರ ಬಾಳಿನಲ್ಲಿ ಬಂಗಾರದಂತಹ ಜೀವನ, ನೀವು ಮುಟ್ಟಿದ್ದೆಲ್ಲ ಚಿನ್ನ ಅಂತ ಹೇಳಬಹುದು. ಶನಿದೇವನ ಕೃಪೆಯಿಂದ ಈ 5 ರಾಶಿಯವರ ಜೀವನದಲ್ಲಿ ಬದಲಾವಣೆಗಳನ್ನು ಕಾಣಬಹುದು. ವ್ಯಾಪಾರ ವ್ಯವಹಾರದಲ್ಲಿ ಹಾಗೂ ಹಣಕಾಸಿನಲ್ಲಿ ಯಾವ ರೀತಿ ಇದೆ ಎನ್ನುವ ಕುತೂಹಲ ನಿಮಗಿದ್ದರೆ ಈ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದ ಹಾಗೆ ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ, ನಿಮಗೆ ಅರ್ಥವಾಗುತ್ತದೆ. ಹಾಗಾದರೆ ಬನ್ನಿ, ಆ 5 ರಾಶಿಗಳು ಯಾವುದು ಎನ್ನುವುದನ್ನು ತಿಳಿಸಿಕೊಡುತ್ತೇನೆ. ಸ್ನೇಹಿತರೆ, ನಿಮ್ಮ ರಾಶಿ ಕೂಡ ಇದೆಯಾ ಎನ್ನುವ ಕುತೂಹಲ ಕೆರಳುತ್ತಿರಬಹುದು. ಹಾಗಾದರೆ ತಡ ಮಾಡುವುದಿಲ್ಲ, ಬನ್ನಿ ಆ ರಾಶಿಗಳ ಬಗ್ಗೆ ತಿಳಿಸುತ್ತೇನೆ. ಮೇಷರಾಶಿ. ಮೇಷರಾಶಿಗೆ ಸೇರಿದ ಜನರು ನಾಳೆ ಹೊಸ ಆರಂಭವನ್ನು ಹೊಂದುವುದರಿಂದ ಅನೇಕ ಅವಕಾಶಗಳನ್ನು ಪಡೆದುಕೊಳ್ಳುವರು. ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಪ್ರಗತಿಯನ್ನು ಗಳಿಸುವಿರಿ. ನಾಳೆ ನಿಮ್ಮ ಕಠಿಣ ಪರಿಶ್ರಮವನ್ನು ಕೆಲಸದ ಸ್ಥಳದಲ್ಲಿ ಎಲ್ಲರೂ ಗಮನಿಸುವರು. ಹಾಗೆ ಹೊಸ ಜವಾಬ್ದಾರಿಗಳು ದೊರಕುವ ಯೋಗವಿದೆ. ನಾಳೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಉತ್ತಮ ಅವಕಾಶ ಮತ್ತು ಹೊಸ ಗ್ರಾಹಕರನ್ನು ಪಡೆಯುವಿರಿ. ನಾಳೆ ಮೇಷರಾಶಿಗೆ ಸೇರಿದ ಜನರ ಆದಾಯವನ್ನು ಹೆಚ್ಚಿಸಲು ಅನೇಕ ಅವಕಾಶಗಳು ದೊರೆಯುವುದು. ಸ್ನೇಹಿತರೆ, ನಾಳೆ ನಿಮಗೆ ಮೇಷರಾಶಿಯವರಿಗೆ ವ್ಯವಹಾರದಲ್ಲಿ ಹಾಗೂ ಹೊಸ ಹೂಡಿಕೆಯನ್ನು ಮಾಡಲಿಕ್ಕೆ ಆದಾಯದ ಮೂಲಗಳು ಹೆಚ್ಚಾಗುತ್ತವೆ. ಇನ್ನು ಹಳೆಯ ಹೂಡಿಕೆಗಳಿಂದ ನಾಳೆ ವ್ಯಾಪಾರದಲ್ಲಿ ಲಾಭವನ್ನು ಗಳಿಸುವಿರಿ. ನಿಮ್ಮ ಮನೆಯಲ್ಲಿ ನಿಮ್ಮ ಅಭಿಪ್ರಾಯಕ್ಕೆ ಹೆಚ್ಚಿನ ಮಹತ್ವ ದೊರಕುವುದು. ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಾಮರಸ್ಯವಿರಲಿದೆ. ನಾಳೆ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುವುದರಿಂದ ಪ್ರತಿ ಕೆಲಸದಲ್ಲಿ ಉತ್ಸಾಹವನ್ನು ಹೊಂದುವುದರಿಂದ ಹೆಚ್ಚಿನ ಪ್ರಯೋಜನಗಳಾಗುವುದು. ಅನುಭವಿ ವ್ಯಕ್ತಿಗಳ ಸಲಹೆಯಿಂದ ಅಪಾರ ಲಾಭ ದೊರಕುವುದು. ಅಲ್ಪ ದೂರ ಪ್ರಯಾಣಿಸುವುದರಿಂದ ಹೆಚ್ಚಿನ ಪ್ರಯೋಜನಗಳನ್ನು ಪಡೆಯುವಿರಿ. ಹೊಸ ಯೋಜನೆಗಳಿಂದ ಭವಿಷ್ಯದಲ್ಲಿ ದೊಡ್ಡ ಫಲಿತಾಂಶ ದೊರಕುವುದು. ಸ್ನೇಹಿತರೆ, ನೋಡಿದ್ರಲ್ಲ, ಮೇಷರಾಶಿಗೆ ನಾಳೆ ದಿವಸ ಒಳ್ಳೆಯ ಅನುಕೂಲ ಆಗುವಂತಹ ದಿವಸ. ವ್ಯಾಪಾರದಲ್ಲಿ ಆಗಬಹುದು ಅಥವಾ ಮನೆಯಲ್ಲಾಗಬಹುದು, ನಿಮ್ಮ ಹೊಗಳಿಕೆ ಹೆಚ್ಚಾಗುತ್ತದೆ. ವ್ಯಾಪಾರದಲ್ಲಿ ನಿಮ್ಮ ಆದಾಯದ ಮೂಲ ಹೆಚ್ಚಾಗುತ್ತದೆ. ಸ್ವಲ್ಪ ಎಚ್ಚರಿಕೆಯಿಂದ ಹೆಜ್ಜೆ ಇಟ್ಟುವುದು ಅನುಕೂಲ. ಇನ್ನು 2ನೇ ರಾಶಿ ಕಟಕ ರಾಶಿ. ಕಟಕ ರಾಶಿಗೆ ಸೇರಿದ ಜನರಿಗೆ ನಾಳೆ ಆರ್ಥಿಕ ಸ್ಥಿತಿ ಸಾಕಷ್ಟು ಬಲಗೊಳ್ಳುವುದು. ನಾಳೆ ನಿಮ್ಮ ಕಳೆದು ಹೋದ ಹಣವನ್ನು ವಾಪಸ್ ಪಡೆಯುವ ಸಂಭವವಿದೆ. ನಿಮ್ಮ ಖರ್ಚುಗಳನ್ನು ನಿಧಾನವಾಗಿ ನಿಯಂತ್ರಿಸುವಿರಿ. ಕೆಲಸದಲ್ಲಿ ಶುಭ ಸುದ್ದಿ ಲಭಿಸುವುದು. ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಹೊಸ ಅವಕಾಶಗಳನ್ನು ಗಳಿಸುವಿರಿ. ಮನೆಯಲ್ಲಿ ಸಂತೋಷ ವಾತಾವರಣ ಇರುವುದು. ಸಂಬಂಧದಲ್ಲಿ ನಂಬಿಕೆ ಇನ್ನಷ್ಟು ಬಲಗೊಳ್ಳಲಿದೆ. ಯಾವುದಾದರೂ ಆಪ್ತರ ಸಂಪೂರ್ಣ ಬೆಂಬಲ ದೊರಕುವುದು. ನಾಳೆ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆಯನ್ನು ಹೊಂದುವಿರಿ. ಸರಿಯಾದ ನಿರ್ಧಾರದಿಂದ ಭವಿಷ್ಯದಲ್ಲಿ ದೊಡ್ಡ ಪ್ರಯೋಜನಗಳಾಗುವುದು. ಹಳೆಯ ತಪ್ಪು ತಿಳುವಳಿಕೆಗಳು ನಾಳೆ ದೂರವಾಗಲಿವೆ. ಹಾಗೆ ಹೊಸ ಸಂಪರ್ಕಗಳಿಂದ ಭವಿಷ್ಯದಲ್ಲಿ ಲಾಭವನ್ನು ಗಳಿಸುತ್ತೀರಾ. ನಾಳೆ ನಿಮ್ಮ ಮನಸ್ಸಿನಲ್ಲಿ ಸಕಾರಾತ್ಮಕ ಆಲೋಚನೆಗಳು ಹೆಚ್ಚಾಗಿ ಬರುತ್ತವೆ. ಸ್ನೇಹಿತರೆ, ಕಟಕ ರಾಶಿಯವರಿಗೂ ಅಷ್ಟೇ, ಆರ್ಥಿಕ ಸ್ಥಿತಿಯಲ್ಲಾಗಬಹುದು ಅಥವಾ ನೀವು ಕಳೆದುಕೊಂಡ ಹಣದಲ್ಲಾಗಬಹುದು, ನಾಳೆ ದಿವಸ ಹಿಂತಿರುಗುವಂತಹ ಯೋಜನೆಗಳು ಅತಿ ಹೆಚ್ಚಾಗಿದೆ. ಕಳೆದೋದ ಹಣ ಕೈ ಸೇರುವಂತಹ ಅವಕಾಶವಿದೆ. ಅಥವಾ ಯಾರಿಗಾದರೂ ಹಣ ಕೊಟ್ಟು ಅವರು ಕೊಡದೇ ಇದ್ದಲ್ಲಿ ನಾಳೆ ಕೈ ಸೇರುವಂತಹ ಸಂಭವ ಹೆಚ್ಚಾಗಿದೆ. ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಹೊಸ ಅವಕಾಶಗಳನ್ನು ನೀವು ಮತ್ತೊಮ್ಮೆ ನಿಮ್ಮ ಕಡೆಗೆ ಸೆಳೆಯುತ್ತೀರಾ ಅಂತ ಹೇಳಬಹುದು. ಇನ್ನು 3ನೇದಾಗಿ ಸಿಂಹರಾಶಿ. ಸಿಂಹರಾಶಿಗೆ ಸೇರಿದ ಜನರಿಗೆ ನಾಳೆ ಶನಿವಾರದ ದಿನ ಜೀವನದಲ್ಲಿ ಸಾಕಷ್ಟು ಸಕಾರಾತ್ಮಕ ಬದಲಾವಣೆಗಳಾಗುವುದು. ಹಿರಿಯ ಅಧಿಕಾರಿಗಳು ನಿಮ್ಮ ಕೆಲಸದಿಂದ ಸಂತೋಷವನ್ನು ಹೊಂದುವರು. ನಾಳೆ ನಿಮ್ಮ ಬಡ್ತಿಯ ಬಗ್ಗೆ ಚರ್ಚೆ ಆರಂಭವಾಗಲಿದೆ. ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ನಿಮ್ಮ ವ್ಯಾಪಾರವನ್ನು ವಿಸ್ತರಿಸಲು ಉತ್ತಮ ಅವಕಾಶ ಲಭಿಸುವುದು. ಆಸ್ತಿ ಅಥವಾ ವಾಹನಕ್ಕೆ ಸಂಬಂಧಿಸಿದ ಕೆಲಸದಲ್ಲಿ ಮುಂದೆ ಸಾಗುವಿರಿ. ಧನಲಾಭವನ್ನು ಹೊಂದುವ ಉತ್ತಮ ಅವಕಾಶಗಳು ನಾಳೆ ನಿಮಗೆ ದೊರಕಲಿದೆ. ಹಾಗೆ ಮನೆಯಲ್ಲಿ ನಿಮ್ಮ ಗೌರವ ಖ್ಯಾತಿ ಹೆಚ್ಚಾಗಲಿದೆ. ಪ್ರೀತಿಯ ಜೀವನದಲ್ಲಿ ಸಂಬಂಧಗಳು ಬಲಗೊಳ್ಳುವುದು. ನಿಮ್ಮ ನಾಯಕತ್ವದ ಸಾಮರ್ಥ್ಯದಿಂದ ಜನರು ಆಕರ್ಷಣೆಗೆ ಒಳಗಾಗುವರು. ಸರ್ಕಾರಿ ಕೆಲಸದಲ್ಲಿ ನಿಮಗೆ ಯಶಸ್ಸು ದೊರಕುವ ಸಂಭವವಿದೆ. ಹೊಸ ಜವಾಬ್ದಾರಿಗಳು ದೊರಕುವುದರಿಂದ ಆತ್ಮವಿಶ್ವಾಸ ಹೆಚ್ಚಾಗುವುದು. ಜೊತೆಗೆ ಸಿಂಹ ರಾಶಿಗೆ ಸೇರಿದ ಜನರು ತಮ್ಮ ಕಠಿಣ ಪರಿಶ್ರಮಕ್ಕೆ ಅದ್ಭುತ ಫಲಿತಾಂಶಗಳನ್ನು ಕಾಣುತ್ತೀರಾ. ಸ್ನೇಹಿತರೆ, ಸಿಂಹ ರಾಶಿಯವರಿಗೂ ಅಷ್ಟೇ, ನಾಳೆ ದಿವಸ ನಿಮ್ಮ ಜೀವನದ ಬದಲಾವಣೆಗಳನ್ನು ನೀವು ಹೋಗುತ್ತೀರಾ. ನಿಮ್ಮ ಉದ್ಯೋಗದಲ್ಲಾಗಬಹುದು ಅಥವಾ ಇನ್ನು ಹೊಸ ಕೆಲಸದಲ್ಲಾಗಬಹುದು, ಬಡ್ತಿ ಸಿಗುವಂತಹ ಅವಕಾಶ ಹೆಚ್ಚಾಗಿದೆ. ಇನ್ನು ವ್ಯಾಪಾರವನ್ನು ದೊಡ್ಡ ಮಟ್ಟಕ್ಕೆ ತೆಗೆದು ಹೋಗಬೇಕೆಂದುಕೊಂಡಿರುವ ಸಿಂಹರಾಶಿಯವರಿಗೆ ನಾಳೆ ದಿವಸ ಅದಕ್ಕೆ ಒಳ್ಳೆಯ ಯೋಜನೆ ಅಂತ ಹೇಳಬಹುದು. ಇನ್ನು ಧನಲಾಭವನ್ನು ಹೆಚ್ಚಾಗಿ ಹೊಂದುವಂತಹ ಅವಕಾಶಗಳು ನಿಮಗೆ ಸೃಷ್ಟಿಯಾಗುತ್ತಾ ಹೋಗುತ್ತದೆ.
ಇನ್ನು ಕನ್ಯಾ ರಾಶಿಗೆ ಸೇರಿದ ಜನರು ನಾಳೆ ಶನಿದೇವನ ಕೃಪೆಯಿಂದಾಗಿ ತಮ್ಮ ಕಠಿಣ ಪರಿಶ್ರಮಕ್ಕೆ ಅದ್ಭುತ ಫಲಿತಾಂಶವನ್ನು ಪಡೆಯಲಿದ್ದಾರೆ. ಕೆಲಸದಲ್ಲಿ ಹೊಸ ಜವಾಬ್ದಾರಿ ದೊರಕುವುದು, ಸಂದರ್ಶನ ಅಥವಾ ಹೊಸ ಉದ್ಯೋಗಕ್ಕಾಗಿ ಪ್ರಯತ್ನ ಪಡುತ್ತಿರುವವರಿಗೆ ಉತ್ತಮ ಅವಕಾಶ ದೊರಕುವುದು, ವ್ಯಾಪಾರದಲ್ಲಿ ಹೊಸ ಅವಕಾಶಗಳಿಂದ ಹೆಚ್ಚಿನ ಪ್ರಯೋಜನಗಳನ್ನು ಪಡೆದುಕೊಳ್ಳುವಿರಿ. ನಾಳೆ ನಿಮ್ಮ ಆದಾಯವನ್ನು ಹೆಚ್ಚಿಸಲು ಹೊಸ ಮಾರ್ಗಗಳು ಗೋಚರಿಸಲಿದೆ. ನಾಳೆ ನೀವು ಹಣವನ್ನು ಉಳಿತಾಯ ಮಾಡುವ ಬಗ್ಗೆ ಗಮನ ನೀಡುವಿರಿ. ಮನೆಯವರ ಸಂಪೂರ್ಣ ಬೆಂಬಲ ದೊರಕಲಿದೆ. ಸಂದರ್ಶನದ ಬಗ್ಗೆ ಗಮನವನ್ನು ನೀಡುವಲ್ಲಿ ನೀವು ಹೆಚ್ಚು ಫಲಿತಾಂಶಗಳನ್ನು ಕಾಣಬಹುದು. ನಾಳೆ ಹೊಸ ಕೌಶಲ್ಯವನ್ನು ಕಲಿಯುವ ಅದ್ಭುತ ಅವಕಾಶ ಲಭಿಸುವುದು. ಕನ್ಯಾ ರಾಶಿಗೆ ಸೇರಿದ ಜನರು ಧೈರ್ಯ ಮತ್ತು ಉತ್ತಮ ಯೋಜನೆಗಳನ್ನು ರೂಪಿಸುವುದರಿಂದ ಜೀವನದಲ್ಲಿ ಮುಂದೆ ಸಾಗಲು ಸಾಧ್ಯವಾಗಲಿದೆ. ನಾಳೆ ನಿಮ್ಮ ಅಪೂರ್ಣ ಕೆಲಸಗಳು ಪೂರ್ಣಗೊಳ್ಳುವುದು. ಹಾಗೆ ಆತ್ಮವಿಶ್ವಾಸದಿಂದಾಗಿ ಇನ್ನಷ್ಟು ಬಲಶಾಲರಾಗುತ್ತೀರಾ. ಸ್ನೇಹಿತರೆ, ಕನ್ಯಾ ರಾಶಿಯವರಿಗೂ ಅಷ್ಟೇ ನಾಳೆ ದಿವಸ ನಿಮ್ಮ ಜೀವನದಲ್ಲಿ ಅಂದುಕೊಂಡಂತಹ ಕೆಲಸಗಳು ಶನಿದೇವನ ಆಶೀರ್ವಾದದಿಂದ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಅದ್ಭುತವಾದಂತಹ ಫಲಿತಾಂಶವನ್ನು ನೀವು ಕಾಣಬಹುದು. ಕೆಲಸದಲ್ಲಿ, ವ್ಯಾಪಾರದಲ್ಲಿ ಹೆಚ್ಚಿನ ಅವಕಾಶಗಳನ್ನು ನೀವು ಕಲ್ಪಿಸಬಹುದು. ಇನ್ನು ಏನಾದರೂ ನೀವು ಹೊಸ ಕೆಲಸ ಆರಂಭಕ್ಕಾಗಿ ಇಂಟರ್ವ್ಯೂ ಹೋಗುತ್ತಿದ್ದರೆ ನಾಳೆ ದಿವಸ ಒಳ್ಳೆಯ ಫಲಿತಾಂಶವನ್ನು ಕಾಣುತ್ತೀರಾ. ಸಂದರ್ಶನದ ಬಗ್ಗೆ ಸ್ವಲ್ಪ ಗಮನ ಹೆಚ್ಚಾಗಿರಬೇಕು. ಶನಿದೇವನ ಆಶೀರ್ವಾದದಿಂದ ಕೆಲಸದಲ್ಲಿ ಮತ್ತು ಹಣಕಾಸಿನಲ್ಲಿ ಮತ್ತು ಆರೋಗ್ಯದಲ್ಲಿ ಹೆಚ್ಚಿನ ಲಾಭವನ್ನು ನೀವು ಪಡೆದುಕೊಳ್ಳಬಹುದು ಅಂತ ಹೇಳಬಹುದು. ಇನ್ನು ಧನುರಾಶಿಗೆ ಸೇರಿದ ಜನರಿಗೆ ನಾಳೆ ಶನಿವಾರದ ದಿನ ಅದೃಷ್ಟದ ಸಂಪೂರ್ಣ ಬೆಂಬಲ ದೊರಕುವುದು. ಹಾಗಾಗಿ ಬಹಳ ಸಮಯದಿಂದ ಅಪೂರ್ಣಗೊಂಡಂತಹ ನಿಮ್ಮ ಕೆಲಸಗಳು ಯಶಸ್ವಿಯಾಗಿ ಪೂರ್ಣಗೊಳಿಸಲು ಸಾಧ್ಯ ಆಗುವುದು. ವೃತ್ತಿ ಜೀವನದಲ್ಲಿ ಹೊಸ ಪ್ರಗತಿಯನ್ನು ಹೊಂದುವಿರಿ. ವ್ಯವಹಾರಕ್ಕೆ ಸಂಬಂಧಿಸಿದಂತೆ ದೊಡ್ಡ ಅವಕಾಶಗಳು ದೊರಕುವುದು. ಜೊತೆಗೆ ಧನಲಾಭವನ್ನು ಹೊಂದುವ ಅದ್ಭುತ ಯೋಗ ಕೂಡ ಲಭಿಸುವುದು. ಸಮಾಜದಲ್ಲಿ ನಿಮ್ಮ ಗೌರವ ಖ್ಯಾತಿ ಹೆಚ್ಚಾಗಲಿದೆ. ಹಾಗೆ ಪ್ರಭಾವಶಾಲಿ ವ್ಯಕ್ತಿಗಳನ್ನು ಭೇಟಿಯಾಗುವ ಅವಕಾಶ ಲಭಿಸುವುದು. ನಾಳೆ ನಿಮ್ಮ ಪ್ರೀತಿಯ ಜೀವನದಲ್ಲಿ ಮಾಧುರ್ಯ ವೃದ್ಧಿಯಾಗುವುದು. ಜೊತೆಗೆ ಧನುರಾಶಿಗೆ ಸೇರಿದ ಜನರು ಪ್ರಯಾಣಿಸುವುದರಿಂದ ಹೆಚ್ಚಿನ ಪ್ರಯೋಜನವನ್ನು ಗಳಿಸಲಿದ್ದಾರೆ. ಇದರೊಂದಿಗೆ ನಿಮ್ಮ ಕಠಿಣ ಪರಿಶ್ರಮದಿಂದಾಗಿ ಅಪಾರ ಯಶಸ್ಸನ್ನು ಗಳಿಸುವಿರಿ. ನಾಳೆ ಹೊಸ ಪಾಲುದಾರಿಕೆಯನ್ನು ಹೊಂದುವುದರಿಂದ ಶುಭ ಫಲಿತಾಂಶಗಳು ದೊರಕುವುದು. ನಿಮ್ಮ ಅಪೂರ್ಣ ಯೋಜನೆಗಳನ್ನು ಪ್ರಾರಂಭಿಸಲು ಉತ್ತಮ ಸಮಯ ಲಭಿಸಲಿದೆ. ಭವಿಷ್ಯದ ಬಗ್ಗೆ ನಿಮ್ಮ ನಂಬಿಕೆ ನಾಳೆ ಮತ್ತಷ್ಟು ಬಲಗೊಳ್ಳುವುದು. ಸ್ನೇಹಿತರೆ, ನೀವು ರಾಶಿ ಭವಿಷ್ಯವನ್ನು ಹೇಗೆ ನಂಬುತ್ತೀರಾ ಅವರವರ ಇಚ್ಛೆಗೆ ಬಿಟ್ಟದ್ದು. ಇದು ಪ್ರತಿಯೊಂದು ಜ್ಯೋತಿಷ್ಯದಲ್ಲಿ, ಶಾಸ್ತ್ರದಲ್ಲಿ ಉಲ್ಲೇಖ ಆಗಿರುವಂತಹ ಲೇಖನಗಳು. ಶನಿದೇವನ ಆಶೀರ್ವಾದದಿಂದ ಈ 5 ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನ. ನಾಳೆ ದಿವಸ ನಿಮ್ಮ ಜೀವನ ಬಂಗಾರದಂಥ ಜೀವನ ಅಂತ ಹೇಳಬಹುದು. ಸ್ನೇಹಿತರೆ, ಶನಿದೇವ, ನಾನು ಮೊದಲೆಲ್ಲ ತಿಳಿಸಿದ್ದೀನಿ, ಶನಿದೇವ ಒಲಿದರೆ ಅವರ ಜೀವನ ಬಂಗಾರ, ಅದೇ ಶನಿದೇವ ಮುನಿದರೆ ಅವರ ಜೀವನ ನರಕ. ಶನಿದೇವನ ಆಶೀರ್ವಾದ ಸದಾ ನಿಮ್ಮ ಮೇಲೆ, ನಿಮ್ಮ ಕುಟುಂಬದ ಮೇಲೆ ಇರಬೇಕೆಂದರೆ ನಾಳೆ ದಿವಸ ಶನಿದೇವರ ದೇವಾಲಯಕ್ಕೆ ತೆರಳಿ ನಮ್ಮಪ್ಪನಿಗೆ ತುಪ್ಪದ ಬತ್ತಿ, ಎಳ್ಳು ಬತ್ತಿಯನ್ನು ಹಚ್ಚಿ, ಶನಿದೇವ, ನಾನು ಮಾಡುವಂತಹ ಕೆಲಸ ಕಾರ್ಯದಲ್ಲಿ ನಿನ್ನ ಯಶಸ್ಸು ಹಾಗೂ ನಿನ್ನ ಇದು ಆಶೀರ್ವಾದ ನಮ್ಮ ಕುಟುಂಬದ ಮೇಲೆ, ನಮ್ಮ ಮೇಲೆ ಹೆಚ್ಚಾಗಿರಲಿ ತಂದೆ, ನಿನ್ನ ಆಶೀರ್ವಾದದಿಂದ ನಾವು ಇನ್ನಷ್ಟು ಬೆಳೆಯಬೇಕು ಎನ್ನುವ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳಿ. ಹಾಗೂ ಯಾವುದೇ ಕಂಟಕಕ್ಕಾಗಿ ಶನಿದೇವನನ್ನು ಆರಾಧನೆ ಮಾಡಿ. ಪ್ರತಿಯೊಬ್ಬರಿಗೂ ಈ 5 ರಾಶಿಯವರಿಗೆ ಶನಿದೇವನ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಅಂದುಕೊಂಡಿರದಂತಹ ಘಟನೆಗಳು, ಅಂದರೆ ಒಳ್ಳೆಯ ರೀತಿಯ ಘಟನೆಗಳು ಲಭಿಸಲಿದೆ. ಅವನ ಆಶೀರ್ವಾದದಿಂದ ಹಣಕಾಸಿನಲ್ಲಿ, ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ಹಾಗೂ ಹೊಸ ಕೆಲಸಕ್ಕಾಗಿ ಹುಡುಕಾಟದಲ್ಲಿರುವವರಿಗಂತೂ ಉತ್ತಮ ಅವಕಾಶ ಅಂತ ಹೇಳ್ಬೋದು. ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಆ ಶನಿದೇವರ ಆಶೀರ್ವಾದ ಲಭಿಸಲಿ. ಅವನ ಆಶೀರ್ವಾದದಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ತಾ, ಹಾಗೆ ಈ ವಿಡಿಯೋದಲ್ಲಿ ಏನಾದರೂ ಪದಬಳಕೆಯಲ್ಲಿ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ. ಹಾಗೆ ನಿಮ್ಮ ರಾಶಿಗಳು ಯಾವುದು, ನಿಮ್ಮ ಜನ್ಮ ನಕ್ಷತ್ರ ಯಾವುದು ಎನ್ನುವುದನ್ನು ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ. ಶನಿದೇವನಿಗೊಂದು ಜೈ ಶನಿದೇವ ಅಂತ ಕಮೆಂಟ್ ಹಾಕಿ. ಹಾಗೆ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.